ಶುಭೋದಯ ಗೆಳತಿಯರೇ. ನಾನು ಹಿಂದೆ ಸಲಕರಣೆಗಳನ್ನು ಯಾವುದನ್ನು ಉಪಯೋಗಿಸ್ಬೇಕು ಯಾವುದಕ್ಕೆ ಅಂತ ಹೇಳಿದ್ದೆ. ಇದು ನೋಡಿ, ನೆನ್ನೆ ಸಾಯಂಕಾಲ ಸ್ವಲ್ಪ ಚೆನ್ನಾಗಿ ನೀರು ಹಾಕಿದ್ದೆ. ಮಣ್ಣು ಒರಟಾಗಿತ್ತು. ಮುಟ್ಟು ನೋಡಿದ್ರೆ ಅದು ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಈಗ ಬೆಳಗ್ಗೆ ಬಂದಿದ್ದೀನಿ 8 ಗಂಟೆಗೆ. ಮಣ್ಣೆಲ್ಲ ನೋಡಿ ಈ ರೀತಿ ಕುಟ್ಟಿ 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 ಸುತ್ತ ಕುಟ್ಟಿದ್ರೆ ಮಣ್ಣು ಸಡ್ಲಾಗ್ತಾಯಿದೆ ಅಲ್ವಾ, ನೋಡ್ತಾ ಇದ್ದೀರಲ್ವಾ. ಈ ಗಿಡ ತೆಗಿಯೋದಕ್ಕೆ ತುಳಸಿ ಗಿಡ 2 ಬಂದುಬಿಟ್ಟಿದೆ. ನಾವು ಒಂದೇ ಇದೆ ಅಂದ್ಕೊಂಡಿದ್ದೆ. ಬೇರು ಆಳವಾಗಿ ಬಂದಿರೋದ್ರಿಂದ ಮಣ್ಣು ಸುತ್ತ ಸಡ್ಲ ಮಾಡ್ಕೊಡಿ ಮಣ್ಣು. ಆಮೇಲಿಂದ ಗಿಡ ಬೇಗ ಬಂದುಬಿಡುತ್ತೆ. ಈ ರೀತಿ ಸುತ್ತ ಬೇರನ್ನು ಈ ರೀತಿ. ಇದು ಸ್ಕ್ರೂ ಡ್ರೈವರ್. ಈ ಸ್ಕ್ರೂ ಡ್ರೈವರು ತೋರಿಸಿದ್ದೆ ಹಿಂದೆ ನಿಮ್ಗೆ ನಾನು. ಇಷ್ಟುದ್ದ ಇದೆ ನೋಡಿ, ಇಷ್ಟುದ್ದ ಇದೆ. ಇಷ್ಟು ಪಾಟ್ ತಳಭಾಗಕ್ಕೆ ಮಣ್ಣು ಸಡಿಲವಾಗಿರಬೇಕು. ನಾವೇನಾದರೂ ನೋಡಿ ಆಗಲೇ ಅಲ್ಲಾಡ್ತಾ ಇದೆ ನೋಡಿ, ಗಿಡ ಅಲ್ಲಾಡ್ತಾ ಇದೆ. 2 ನಿಮಿಷಕ್ಕೆ ಬಂದೇ ಬಿಡುತ್ತೆ, ಹೇಳಿದ್ರೆ ಬಂದೇ ಬಿಡುತ್ತೆ. ನಮಗೆ ಸ್ವಲ್ಪ ಆಟ ಆಡಿಸುತ್ತೆ. ನಾನು ಆಟ ಆಡೋಕ್ಕೆ ಬಿಡೋದಿಲ್ಲ ಗಿಡಗಳ ಜೊತೆ ನಾನು ಮಾತಾಡ್ತೀನಿ. ಸೈಂಟಿಫಿಕ್ಕಾಗಿ ಇದನ್ನು ಪ್ರೂವ್ ಮಾಡಿದ್ದಾರಂತೆ. ಮಾತಾಡ್ಬೋದು, ಗಿಡಗಳು ಮಾತಾಡ್ತವೆ, ಜೀವ ಇದೆ ಅದಕ್ಕೂ ಅಂತ ಹೇಳಿದ್ದಾರೆ. ಏನೋ ಆಶ್ಚರ್ಯ ಅನ್ನಿಸ್ಬೋದು ನನ್ನ ವೀಡಿಯೋಗಳು, ಆದರೂ ನಿಜ ರೀ. ನೋಡ್ರಿ, ಬಂದೇ ಬಿಡ್ತು. ನಾನು ಹೇಳ್ದಂಗೆ ಸೆಡ್ಲ ಮಾಡ್ಕೊಂಡಿದ್ದಕ್ಕೆ ಮಣ್ಣು ಬಂದ್ಬಿಡ್ತೀವಿ. ಮಣ್ಣನ್ನು ನಾನು ಬಿಸಾಕೋದಿಲ್ಲ, ನೀರಿನಲ್ಲಿ ಒದ್ದೆ ಮಾಡಿ ಆ ನೀರು ಮಣ್ಣು ಬಿಟ್ಕೊಳುತ್ತೆ. ಆ ಮಣ್ಣನ್ನು ನೀರಿನ ಗಿಡಕ್ಕೆ ಹಾಕಿ ಉಪಯೋಗ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಒಣಗಕ್ಕೆ ಬಿಟ್ಬಿಡ್ತೀನಿ. ಒಣಗಿದ ನಂತರ ಅದನ್ನು ಪುಡಿ ಮಾಡಿ ಬೇರೆ ಗಿಡಕ್ಕೆ ಹಾಕಬಹುದು. ಮಣ್ಣಿನಲ್ಲಿ ಸಾರ ಇಲ್ಲ ಅಂತ ಗಾರ್ಡನರ್ ಕರೆಸಿದ್ರೆ ಎಲ್ಲ ಬಿಸಾಕ್ಬಿಡ್ತಾರೆ, ಮೂಟೆ ಮಣ್ಣುಗಳು ಹಳೆಯದನ್ನು. ಸಾರ ಫಲವತ್ತಾಗಿ ಮಣ್ಣನ್ನು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮಣ್ಣನ್ನೇ ಮಿಕ್ಸ್ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಒಣಗಿದ ಹಣ್ಣುಗಳನ್ನು ಸಿಪ್ಪೆಗಳು, ತರಕಾರಿ ಸಿಪ್ಪೆಗಳು ಒಣಗಿಸಿರೋದನ್ನು ಅದು ಮಿಕ್ಸ್ ಮಾಡಿ ಅದೇ ಬೇರೆ ವಿಡಿಯೋ ಮಾಡ್ತೀನಿ, ಆಯಿತಾ? ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಒಣಗಿದ ಮಣ್ಣಿಂದ ಏನು ಮಾಡಬೇಕು. ಗಿಡನ ಬಿಸಾಕಲ್ಲಪ್ಪ, ಬೇರೆ ಪಾಟಿಗೆ ಇಡ್ತೀನಿ, ಬಿಸಾಕ್ಬಿಡ್ತೀನಿ ಅಂದ್ಕೊಬಿಡಿ. ನೋಡಿ, ಈ ರೀತಿ ಮಣ್ಣನ್ನು ಒಂದು ಚೂರು ವೇಸ್ಟ್ ಮಾಡದೆ ಕಲೆಕ್ಟ್ ಮಾಡ್ತೀನಿ. ನಂತರ ಇವಾಗ ಈ ಗಿಡ ಇನ್ನೂ ಚಿಕ್ಕದು, ಹಳದಿ ದಾಸವಾಳ, ತುಂಬ ಇಷ್ಟು ದಪ್ಪ ಹೂ ಬಿಡುತ್ತೆ. ಅದು ನೋಡೋಕ್ಕೆ ಖುಷಿಯಾಗುತ್ತೆ. ಹೂ ಬಿಟ್ಟಾಗ ನಿಮ್ಗೆ ಖಂಡಿತ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಒಣಗಿದ ಅರಿಶಿಣದಿಂದ ನೋಡಿ. ಇವಾಗ ಈ ಗಿಡ ಸ್ವಲ್ಪ ಸರ್ಕಸ್ ಮಾಡಬೇಕು. ಇದು ಸುಲಭವಾಗಿ ಬಂದುಬಿಡ್ತು, ಚಿಕ್ಕದು ಬಂದುಬಿಟ್ಟು ಈಗ ದೊಡ್ಡದು ಬರೋಕ್ಕೆ ಸ್ವಲ್ಪ ನಂಗೆ ಆಟ ಆಡಿಸುತ್ತೆ. ಅದರ ಆಟ ನಡೆಯುತ್ತೋ ನನ್ನ ಆಟ ನಡೆಯುತ್ತೋ ನಾನು ಇವತ್ತು ನೋಡೇ ಬಿಡ್ತೀನಿ, ಸಾಧ್ಯನೇ ಇಲ್ಲ. ನೋಡಿ, ಬೇರು ಆಳವಾಗಿ ಬಂದಿದೆ. ಅದನ್ನು ಸ್ವಲ್ಪ ಸಾಹಸ ಮಾಡಬೇಕ್ರಿ, ನಿಮಗೆ ಗಿಡದಿಂದ ಸಂತೋಷ ಸಿಗುತ್ತೆ, ಹೂ ಬಿಡುತ್ತೆ, ಗಿಡ ನಾನು ಕಾಪಾಡಿದ್ದೀನಿ ಅನ್ನೋ ಒಂದು ಆಸೆ ಬರಬೇಕು ನಿಮಗೆ. ಆವಾಗ ನೋಡಿ, ಆಗಲೇ ಬೇರು ಎದ್ದೇಳ್ತಾ ಇದೆ, ಕಾಣ್ತಾ ಇದೆಯಾ? ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಯಾವುದೂ ಯಾರಿಗೂ ನೋಡೋದ್ರಿಂದ ಟೈಮ್ ವೇಸ್ಟ್ ಆಗಬಾರ್ದು. ಅದರಿಂದ ಉಪಯೋಗ ಮಾಡಿಕೊಂಡು ಇನ್ನೊಬ್ಬರು ಗಿಡ ಬೆಳೆಸೋದಕ್ಕೆ ಅನುಕೂಲ ಆಗೋ ಥರ ಮಾಡ್ತಾಯಿದ್ದೀನಿ, ಸರಿನಾ? ನೋಡಿ, ಅಲ್ಲಾಡ್ತು. 2 ನಿಮಿಷದಲ್ಲಿ ಅದು ಬಂತು. ಚಾಪ್ ಮಾಡ್ತೀನಿ, 2 ಕೈಯಲ್ಲೂ ತೆಗೆದ್ರೆ ಬಂದುಬಿಡುತ್ತೆ. ನೋಡಿ, ಬೇರು ಕಾಣ್ತಾ ಇದೆಯಲ್ಲ, ಎಷ್ಟು ದಪ್ಪ ಬೇರಿದೆ. ಅದಾಗಲೇ ನೋಡಿ ಬಂದುಬಿಟ್ಟಿದೆ, ಮುಕ್ಕಾಲು ಬಂದಿದೆ. ಇನ್ನು ಬಂತು ಅಂತಲೇ ಅರ್ಥ. ಒಂದೇ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ. ಅದರಿಂದ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ, ಧನ್ಯವಾದ. ನನ್ನನ್ನು ಉತ್ತೇಜಿಸಿ ನನ್ನ ವಿಡಿಯೋಗಳನ್ನ ನೋಡ್ತಾನೇ ಇರಿ, ಮುಂದುವರಿಸಿ. ಧನ್ಯವಾದಗಳು.